ಲೋಟಸ್ ಪಜಲ್ ಅಂತ ನೋಡಿ, ಯಾವ ಕಡೆ ನೋಡಿದ್ರು ಲೋಟಸ್ ರೀತಿನೇ ಕಾಣುತ್ತೆ. ನೋಡಿ 4 ಮೂಲೆನೂ ಲೋಟಸ್ ರೀತಿನೇ ಕಾಣ್ತಾ ಇದೆ. ಇದರಲ್ಲಿ 9 ಯೂನಿಟ್ಸ್ ಇರುತ್ತೆ, ಒಂದು ಲಾಕ್ ಯೂನಿಟ್ಸ್ ಇರುತ್ತೆ. ಆ ಲಾಕ್ ಯೂನಿಟ್ಸ್ನ ಕಂಡುಹಿಡ್ಕೋಬೇಕು. ಲಾಕ್ ಯೂನಿಟ್ಸ್ನ ಕಂಡುಹಿಡ್ದಿದ್ದೀನಿ. ಕಂಡುಹಿಡಿದ ನಂತರ ಈ ಲಾಕ್ ಯೂನಿಟ್ಸ್ನ ಹಿಂಗೆ ಇಟ್ಕೊಂಡು ಟರ್ನ್ ಮಾಡ್ತಾ ಇದ್ದೀನಿ. ಟರ್ನ್ ಮಾಡ್ತಾ ಇದ್ದು ನೋಡ್ಕೊಳ್ಳಿ. ಟರ್ನ್ ಆಯಿತು. ಟರ್ನ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ಗ್ಯಾಪ್ ಕಾಣುತ್ತೆ. ಗ್ಯಾಪ್ ಕಂಡ ತಕ್ಷಣ ಪೀಸಸ್ ಎಲ್ಲ ಹೊರಗಡೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಪೀಸಸ್ ಹೊರಗಡೆ ತೆಗಿತಾ ಇದ್ದೀನಿ. ಇದು ಅಷ್ಟೇ, ಪೀಸಸ್ನ ಅರೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಸೆಂಬ್ಲಿ ಮಾಡಬೇಕಾದ್ರೆ ಈಸಿ ಆಗುತ್ತೆ. ದಿಸ್ ಇಸ್ ದ ಲಾಕ್ ಯೂನಿಟ್ಸ್ ಹೇಳಿದ್ದೀನಿ ಆಲ್ರೆಡಿ. ದಿಸ್ ಇಸ್ ದ ಲಾಕ್ ಯೂನಿಟ್ಸ್, ಟೋಟಲ್ 5 ಯೂನಿಟ್ಸ್. ಒಂದು ಲಾಕ್ ಯೂನಿಟ್ಸ್ ಇದರಲ್ಲಿ ಇನ್ಕ್ಲೂಡಿಂಗ್ ಒಂದು ಲಾಕ್ ಯೂನಿಟ್ಸ್ ಸೇರಿ 6 ಯೂನಿಟ್ಸು. ಇದರಲ್ಲಿ ಒಂದು ಮೀಡಿಯಮ್ ನಾನ್ ಐಡೆಂಟಿಕಲ್ ಪೀಸಸ್ ಇರುತ್ತೆ, 2 ಮೀಡಿಯಮ್ ಐಡೆಂಟಿಕಲ್ ಪೀಸಸ್ ಇರುತ್ತೆ, ಒಂದು ಲಾಂಗ್ ಯೂನಿಟ್ಸು ನಾನ್ ಐಡೆಂಟಿಕಲ್ ಪೀಸಸ್ಸು. ಫಸ್ಟು ನಾನ್ ಐಡೆಂಟಿಕಲ್ ಪೀಸಸ್ನ ತೊಗೊಂಡಿದ್ದೀನಿ. ಫೇಸಿಸ್ ಮೈ ಸೈಡ್ ವರ್ಟಿಕಲ್ ಇಟ್ಕೊಂಡಿದ್ದೀನಿ. ಇನ್ನೊಂದು ಐಡೆಂಟಿಕಲ್ ಪೀಸಸ್ ತೊಗೊಂಡಿದ್ದೀನಿ. ಫೇಸಿಸ್ ಅಪ್ 2D ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಫೇಸಿಸ್ ಲೆಫ್ಟ್ ಸೈಡ್ 3D ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಯಾವ ಕಡೆ ನೋಡಿದ್ರು 3D ಪ್ಲೇಸ್ ಕಾಣ್ತಾ ಇದೆ. ಇದೇ ರೀತಿ ಉಳಿದ 6 ಪೀಸಸ್ನು ಜೋಡಿಸ್ತಾ ಇದ್ದೀನಿ. ಒಂದು ಲೆಫ್ಟ್ ಸೈಡ್, ಒಂದು ರೈಟ್ ಸೈಡ್. ಥರ್ಡ್ ಸ್ಟೇಜ್ ಇಸ್ ಲಾಕ್, ಅನ್ಲಾಕ್ ಸ್ಟೇಜ್. ನೋಡಿದ 3 ಗ್ಯಾಪ್ನ ಫಿಲ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಅದು ಅಕ್ಷರ ಇರಿತು ಲಾಕ್ ಮಾಡ್ತಾ ಇದ್ದೀನಿ. ಸ್ಲೋಲಿ ಲಾಕ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಲೋಟಸ್.